ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ದಿನ ನಾವು ಸಿಂಹ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಸಿಂಹ ರಾಶಿಯವರು ಒಂದು ಲೀಡರ್ಶಿಪ್ ಕ್ವಾಲಿಟಿನ ಮೇಲೆ ಎತ್ತಿ ಹಿಡಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಿಂಹ ರಾಶಿಯವರು ತಮ್ಮ ಉನ್ನತವಾದಂತಹ ಒಂದು ಕೆಲಸ ಕಾರ್ಯಗಳಿಗೆ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಸಿಂಹ ರಾಶಿಯವರು ಈ ಒಂದು ಮಾಸದಲ್ಲಿ ತಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲವನ್ನು ಪಡೆಯುವಂತಹದ್ದು ಜಾಸ್ತಿ ಆಗಿರುತ್ತೆ. ಸೋದರ ಬಾಂಧವ್ಯ, ನೆಂಟರಿಷ್ಟರು ತುಂಬಾ ಒಂದು ಬರುವಂಥ ಸಾಧ್ಯತೆ, ಪ್ರಯಾಣಗಳನ್ನು ಮಾಡುವಂಥದ್ದು. ಅದು ಯಾಕೆ ನಾನು ಇದನ್ನು 3 ಸತಿ ಹೇಳಿದೆ ಅಂದರೆ, ಈ ಒಂದು ಮಾಸದಲ್ಲಿ ತಮಗೆ ಹೆಚ್ಚು ಓಡಾಟಗಳು ಜಾಸ್ತಿ ಆಗಿರುತ್ತೆ. ತೀರ್ಥಕ್ಷೇತ್ರಗಳನ್ನು ಭೇಟಿಯನ್ನು ಮಾಡ್ತೀರಿ ಮತ್ತು ವಿಶೇಷವಾದಂತಹ ಒಂದು ಆಶೀರ್ವಾದ ಗುರುಗಳಿಂದ ತಾವು ಪಡಿತೀರಿ. ಈ ಒಂದು ಮಾಸದಲ್ಲಿ, ಅಕ್ಟೋಬರ್ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಉನ್ನತವಾದಂಥ ಸ್ಥಾನಗಳು ಸಿಗುವಂತಹ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ತಮ್ಮ ಆದಾಯಕ್ಕೆ ಸ್ವಲ್ಪ ಕಡಿವಾಣಗಳು ಬೀಳುವಂಥದ್ದು. ಎಕ್ಸ್ಪೆನ್ಸಿವ್ ಆರ್ ಮೋರ್ ದ್ಯಾನ್ ದ ಇನ್ಕಮ್ ಅಂತ ಹೇಳ್ಬೋದು. ಎಕ್ಸ್ಪೆನ್ಸಸ್ ಆರ್ ಮೋರ್ ದ್ಯಾನ್ ದ ಇನ್ಕಮ್ ಅಂತಲೂ ಹೇಳ್ಬೋದು. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರುತ್ತೆ, ಇನ್ಕಮ್ಮು ಕಡಿಮೆ ಆಗಿರುತ್ತೆ. ಆ ಒಂದು ವಿಚಾರ ಸ್ವಲ್ಪ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಎಕ್ಸ್ಪೆನ್ಸಸ್ಸನ್ನು ಕಮ್ಮಿ ಮಾಡಿ ಇನ್ಕಮ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಲಾಭವನ್ನು ತಾವಿಲ್ಲಿ ಪಡಿತೀರಿ ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ಮನಸ್ಸಂಕೋಚವನ್ನು ಬಿಟ್ಟು, ಮಾನಸಿಕವಾದಂಥ ಚಿಂತನೆಗಳನ್ನು ಬಿಟ್ಟು ತಾವು ತಮ್ಮ ಪರಿಶ್ರಮದ ಕಡೆಗೆ ಗಮನವನ್ನು ಕೊಟ್ಟರೆ 100ಕ್ಕೆ 100% ತಮಗೆ ಒಂದು ಲಾಭ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಸಿಂಹ ರಾಶಿಯವರು ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು, ಮುಂಗೋಪವನ್ನು ಮಾಡಬಾರ್ದು. ತಾಳ್ಮೆಯಿಂದ ತಮ್ಮ ಕೆಲಸವನ್ನು ಸಾಧಿಸಬೇಕು ಅಂತ ಸಹಿತ ಹೇಳ್ಬೋದು. ಮನೆಯಲ್ಲಿ ಸ್ವಲ್ಪ ದುಃಖದ ವಾತಾವರಣಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾರೆ ಸಿಂಹ ರಾಶಿಯವರಿಗೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ಮಾನಸಿಕವಾದಂಥ ವೇತನೆ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಮತ್ತು ಆರ್ಥಿಕತೆಯೆಲ್ಲ ಸ್ವಲ್ಪ ಮಟ್ಟಿಗೆ ಲಾಭ, ಮತ್ತು ವಿದ್ಯಾರ್ಜನೆಗೆ ತಮ್ಮ ಒಂದು ವಿದ್ಯಾರ್ಥಿಗಳಿಗೆ ಲಾಭಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಹಿತಶತ್ರುಗಳ ಕಾಟಗಳು ಸಹಿತ ತಮಗೆ ಇರೋದ್ರಿಂದ ಸ್ವಲ್ಪ ತಾವು ಜಾಗೃತಿಯಾಗಿರೋದು ಅತಿ ಉತ್ತಮ ಅಂತಲೂ ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ತಾವು 8 ಅನ್ನುವಂಥ ಸಂಖ್ಯೆಯನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ತಾವು ಒಂದು ಹಸಿರು ಬಣ್ಣವನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಆದಷ್ಟು ಸಹಿತ ತಾವು ಮೈಲಾಲಿಂಗೇಶ್ವರ ಅಂದರೆ ಈಶ್ವರನ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಉನ್ನತವಾದಂಥ ಬೆಳವಣಿಗೆ ತಮಗೆ ಸಿಗುತ್ತೆ ಅಂತಲೂ ಸಹಿತ ನಾವು ತಿಳಿಸ್ಬಿಡ್ದು ನನ್ನ ಪ್ರೀತಿಯ ವೀಕ್ಷಕರೇ. ಇದಾಗಿತ್ತು ಸಿಂಹರಾಶಿಯ ಅಕ್ಟೋಬರ್ ತಿಂಗಳ ಮಾಸಿಕ ಭವಿಷ್ಯ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.